ಸರ್ಕಾರಿ ನೌಕರರು ಸೇವಾ ಅವಧಿಯಲ್ಲಿ ಮಾಡುವ ಉತ್ತಮ ಕೆಲಸಗಳನ್ನು ಗುರುತಿಸಿ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯ ನೀಡುವ ರಾಷ್ಟೀಯ ಅನುಭವ ಪ್ರಶಸ್ತಿಯನ್ನು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ದೆಹಲಿಯಲ್ಲಿ ಪ್ರದಾನ ಮಾಡಿದರು. ಆಯ್ದ 15 ಪ್ರಶಸ್ತಿ ಪುರಸ್ಕೃತರಿಗೆ ಈ ಪ್ರಶಸ್ತಿಗಳನ್ನು ನೀಡಲಾಯಿತು. ಅನುಭವ ಪ್ರಶಸ್ತಿಯು ಕೇಂದ್ರ ಸರ್ಕಾರಿ ನೌಕರರು, 12 ಸಾರ್ವಜನಿಕ ವಲಯ ಬ್ಯಾಂಕ್ಗಳು ಮತ್ತು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳ ನಿವೃತ್ತಿ ಹೊಂದುವ ಅಥವಾ ನಿವೃತ್ತರಾದ ಉದ್ಯೋಗಿಗಳಿಗೆ ನೀಡಲಾಗುತ್ತದೆ. ಪ್ರಶಸ್ತಿ ಪುರಸ್ಕೃತರು ಆಡಳಿತ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲ್ಲಿ ತಾಂತ್ರಿಕ ಹೊಂದಾಣಿಕೆ ಮಾಡಿರುವುದು, ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ಹಳೆಯ ನಿಯಮಗಳನ್ನು ರದ್ದುಪಡಿಸಿ ಹೊಸ ನಿಯಮಗಳನ್ನು ರೂಪಿಸಿರುವುದು ಸೇರಿದಂತೆ ವಿವಿಧ ಸರ್ಕಾರಿ ಯೋಜನೆಗಳಲ್ಲಿ ಅದ್ಭುತ ಸಾಧನೆ ಮಾಡಿ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಿದ್ದಾರೆ. और अंतिम अनुभव पुरस्कार के लिए हम तालियों के साथ एक बार पुनः ಈ ಸಂದರ್ಭದಲ್ಲಿ ಪಿಂಚಣಿ ಮಿತ್ರ ಕುರಿತ ಕೈಪಿಡಿ ಮತ್ತು ರಾಷ್ಟ್ರವ್ಯಾಪಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಭಿಯಾನದ 5ನೇ ಆವೃತ್ತಿಗಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಯಿತು. हम कभी रुककर सोचते हैं क्या? दशकों की सेवा एवं पेंशन भोगी कल्याण विभाग द्वारा ಬಳಿಕ ಸಚಿವ ಜಿತೇಂದ್ರ ಸಿಂಗ್ 2015ರ ಅವಧಿಯಲ್ಲಿ ತಂತ್ರಜ್ಞಾನದ ಸೌಲಭ್ಯಗಳು ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಪಿಂಚಣಿ ಪತ್ರಗಳನ್ನು ತಯಾರಿಸಲು 1 ವರ್ಷ ತೆಗೆದುಕೊಳ್ಳುತ್ತಿತ್ತು. ಇದರಿಂದಾಗಿ ಕುಟುಂಬ ಪಿಂಚಣಿ ಅನಗತ್ಯವಾಗಿ ವಿಳಂಬವಾಗುತ್ತಿತ್ತು. ಇದನ್ನು ಪರಿಗಣಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾದರು. ಅವರ ಸಲಹೆಯಂತೆ ಹಲವರು ಕಾರ್ಯಪ್ರವೃತ್ತರಾದ ಕಾರಣದಿಂದ ಇಂದು ಪಿಂಚಣಿ ಸೌಲಭ್ಯವು ಅತಿ ಶೀಘ್ರದಲ್ಲಿ ಸಿಗುವಂತಾಗಿದೆ. ಈ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ 24 ಗಂಟೆಗಳ ಕಾಲ ಸೇವೆ ಸಲ್ಲಿಸಿರುವವರಿಗೆ ಗೌರವ ನೀಡುವ ಸಲುವಾಗಿ ಪ್ರಶಸ್ತಿಯನ್ನು ಆರಂಭಿಸಲಾಯಿತು ಎಂದರು. ಮಹಿಳಾ ಪಿಂಚಣಿದಾರರಿಗೆ ಹಲವು ಬದಲಾವಣೆಗಳನ್ನು ತರಲಾಗಿದೆ. ವಿಚ್ಛೇದಿತ ಮತ್ತು ಬೇರ್ಪಟ್ಟ ಹೆಣ್ಣು ಮಕ್ಕಳಿಗೂ ಕುಟುಂಬ ಪಿಂಚಣಿ ಸೌಲಭ್ಯ ದೊರೆಯುವಂತೆ ಗೊಳಿಸಲಾಗಿದೆ. ವಿಚ್ಛೇದಿತ ಬೇರ್ಪಟ್ಟ ಹೆಣ್ಣು ಮಕ್ಕಳಿಗೆ ಕುಟುಂಬ ಪಿಂಚಣಿ ಲಭ್ಯವಾಗುತ್ತಿದೆ. ಮಹಿಳಾ ಉದ್ಯೋಗಿಗಳು ಈಗ ತಮ್ಮ ಪತಿಯ ಬದಲಾಗಿ ತಮ್ಮ ಮಗ ಅಥವಾ ಮಗಳನ್ನು ನಾಮನಿರ್ದೇಶನ ಮಾಡಲು ಸಾಧ್ಯವಾಗಿದೆ. ಇದು ಅತಿದೊಡ್ಡ ಬದಲಾವಣೆಯಾಗಿದೆ ಎಂದರು. ಬಯೋಮೆಟ್ರಿಕ್ ದೃಢೀಕರಣ ಮತ್ತು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಜೀವ ಪ್ರಮಾಣ ಪತ್ರ ಕಾರ್ಯವಿಧಾನಗಳನ್ನು ಸರಳೀಕರಣಗೊಳಿಸಲಾಗಿದೆ. ಡಿಜಿಟಲ್ ಜೀವ ಪ್ರಮಾಣ ಪತ್ರ ಅಭಿಯಾನವು ಈಗ ಸಾಮೂಹಿಕ ಭಾಗವಾಗಿಸುವಿಕೆಯ ಉಪಕ್ರಮವಾಗಿ ವಿಕಸನಗೊಂಡಿದೆ. ವೃದ್ಧ ಪಿಂಚಣಿದಾರರು ಎದುರಿಸುತ್ತಿರುವ ಕಷ್ಟಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿದೆ ಎಂದರು. 1 ಕೋಟಿಗೂ ಹೆಚ್ಚು ಪಿಂಚಣಿದಾರರು ಈಗಾಗಲೇ ಈ ವ್ಯವಸ್ಥೆಯಿಂದ ಪ್ರಯೋಜನ ಪಡೆದಿದ್ದಾರೆ. ಇದು ಪಿಂಚಣಿ ವಿತರಣೆಯನ್ನು ಹೆಚ್ಚು ಸುಲಭವಾಗಿ ಪಾರದರ್ಶಕವಾಗಿಸಿದೆ ಎಂದು ಸಚಿವರು ಹೇಳಿದರು. बिकॉज वो तो हर जमाने का अपना एक मापदंड है, लेकिन वॉट एवर दी सोशल रिक्वायरमेंट्स वी आर रेडी टू, जैसे कुछ एक सुधार किए गए, ये भी जो अनुभव आया, ये जो सुझाव आए उसके हिसाब से, एंड द डिपार्टमेंट इज ऑल्सो नाउ वेरी प्रोएक्टिव, एंड इन द एंड लेट मी रीइटरेट दैट वी आर नॉट डूइंग एनी फेवर टू दिस लार्ज चंक ऑफ पॉपुलेशन, एंड द डिपार्टमेंट इज ऑल्सो नॉट डूइंग दिस फेवर. यू आर एक्चुअली अ वेरी वैल्यूएबल एसेट टू अस. जैसे प्रधानमंत्री जी कहते हैं कि विकसित भारत के निर्माण में प्रत्येक नागरिक का योगदान अनिवार्य है, तो आप समझ सकते हैं वी काउंट यू अमंग द आर्किटेक्ट्स ऑफ 2047 इंडिया, एंड देयरफॉर वी आर डूइंग ऑल दिस फॉर यू सो दैट वी कैन एक्सट्रैक्ट द मैक्सिमम फ्रॉम दिस वैल्यूएबल एसेट ऑफ इंडिया.